ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಕೊಡಬೇಕು ಅಂತೇಳಿ ಹೈಕಮಾಂಡ್ ಒಂದು ಸುತ್ತಿನ ಮಾತುಕತೆ ಮಾಡಿದೆ ಅಂತ ನೋಡಿ. ಅದು ನಮಗಂತೂ ಮಾಹಿತಿ ಇಲ್ಲ, ನಿಮಗೆ ಡೈರೆಕ್ಟಾಗಿ ಗೊತ್ತಾಗಿರಬೇಕು ಹೈಕಮಾಂಡಿಂದ. ಆ ರೀತಿಯಾದಂಥ ಚರ್ಚೆ ಬಂದಿಲ್ಲ ಇವರು. ಸಭೆ ಈಗ ನಾವೆಲ್ಲ ಈಗ ಎಲ್ಲಿಗೂ ಹೋಗ್ತೀವಿ, ಒಂದು ಮನೆಗೆ ಕೊಡ್ತೀವಿ ಮಾತಾಡಲಿಕ್ಕೆ, ಸಭೆ ಆಗ್ತದೆ. ಯಾರು ಹೋಗೋದಿಲ್ಲ, ಎಲ್ಲ ಬೆನ್ಸ್ಗಳು ಮನೆಗಳಿಗೆ ಹೋಗ್ತಿರ್ತಾರೆ ಒಬ್ರಿಗೊಬ್ರು. ಅವ್ರು ಊಟಕ್ಕೆ ಕರೀತಾರೆ, ಪ್ರೆಸ್ ಪಾರ್ಟಿಗೆ ಕರೀತಾರೆ, ಡಿಪಾರ್ಟ್ಮೆಂಟ್ ಕೆಲಸಗಳಿರ್ತಾವೆ. ಅದು ಏನು ಮಾತಾಡಿ. ಈಗ ಅಲ್ಲಿ ಜಾರ್ಜ್ ಅವ್ರದ್ದು ಕ್ವಾರ್ಟರ್ಸ್ ಐತಿ, ಅಲ್ಲಿ ಮಧ್ಯಾಹ್ನ ಯಾರಲ್ಲಿದ್ದರೆ ಬರ್ರಿ ಅಲ್ಲೇ ಲಂಚ್ಗೆ ಅಂತ ಇರ್ತಾರೆ ಅವ್ರು ಮಧ್ಯಾಹ್ನ ಅಲ್ಲೇ ಲಂಚ್ ಮಾಡ್ತಾರೆ ಕ್ವಾರ್ಟರ್ಸಲ್ಲಿ ಕುಮಾರ್ ಪಾರ್ಕ್. ಅದ್ರಿಗೆ ಒಬ್ರಿಗೊಬ್ರು ಕರೀತಾರೆ, ಬರ್ರಿ ನಡ್ರಿ ಅಂತಾರೆ. ಈಗ ಮಾದೇವಪ್ಪನ ನಮ್ಮನ್ನ ಕರಿತಿರ್ತಾರೆ, ರಾಮಲಿಂಗ ರೆಡ್ಡಿಯವ್ರಿಗೆ ಕರಿತಿರ್ತಾರೆ, ಹೋಗ್ತಿರ್ತೀವಿ ಬರ್ತಿರ್ತೀವಿ. ಅದಕ್ಕೆ ಅವ್ರು ಸಭೆ ನಡೆಸಿದ್ರು ಅಂತ ಹೇಳಿದ್ರೆ ಸರಿಯಲ್ಲ. ಅದು ಅವ್ರು ಏನಾದ್ರು ಇದು ಸಭೆ ನಡೆಸಿದ್ರೆ ಹೇಳ್ತಾರಲ್ಲ, ಹೇಳ್ಬೇಕಲ್ಲ, ಕ್ಲಿಯರಾಗಿ ಹೇಳಿದ್ರಲ್ಲ. ನಾವು ಯಾವುದನ್ನ ಡೆವಲಪ್ಮೆಂಟ್ ಸಲುವಾಗಿ ಒಬ್ಬೊಬ್ಬರು ಸಚಿವರು ಸೇರ್ತಿರ್ತೀವಿ ಅಂತ ಮಾತು ಹೇಳ್ಯಾರ ಅವ್ರು ಕ್ಲಿಯರಾಗಿ. ಸುಮ್ಮನೆ ಏನು ಇಲ್ಲದ ವಿಷಯಗಳು ಮಾಧ್ಯಮಗಳಲ್ಲಿ ಬಂದು ಇದೆಲ್ಲ ಬರ್ತಾಯಿದೆ ಅಷ್ಟು ಬಿಟ್ಟರೆ, ಅಲ್ಲೇ ಪಕ್ಷದಲ್ಲಿರಲಿ ಆಡಳಿತದಲ್ಲಿ ಎರಡೂ ಭಾಳ ಸುಭದ್ರವಾಗಿದ್ದಾರೆ. ಇಬ್ಬರು ಪೂರ್ತಿ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಆಡಳಿತ ನಡೆಸ್ತಾ ಇದ್ದಾರೆ, ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ. ಸರ್ ರಾಜೇಂದ್ರ